ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿಗೆ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ವಿಶ್ವದಲ್ಲಿ ಪರಮಾತ್ಮನ ಪ್ರತ್ಯಕ್ಷತೆ ಹೇಳುವಂಥದ್ದು ಆಗಬೇಕಾಗಿದೆ. ಪ್ರಪಂಚದ ಜನ ಜ್ಞಾನವನ್ನು ಕೇಳಿ ಸುಸ್ತಾಗಿದ್ದಾರೆ. ಈಗ ಅನುಭವ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಭಗವಂತನ ಪ್ರತ್ಯಕ್ಷತೆ ತಂದೆ ಮತ್ತು ಮಕ್ಕಳ ಮೂಲಕ ಆಗತ್ತೆ, ಸರಿನಾ? ಆದರೆ ಭಗವಂತನ ಪ್ರತ್ಯಕ್ಷ ಆಗೋ ಮೊದಲು ಯಾರ ಪ್ರತ್ಯಕ್ಷತೆ ಆಗ್ಬೇಕಂತೆ? ಮಕ್ಕಳು. ಮಕ್ಕಳ ಪ್ರತ್ಯಕ್ಷತೆ ಆಗ್ಬೇಕು. ಹಾಗಿದ್ರೆ ಮಕ್ಕಳ ಪ್ರತ್ಯಕ್ಷತೆ ಯಾಕೆ ಆಗ್ತಾ ಇಲ್ಲ? ಆಗಿದೆಯೋ ಆಗ್ಬೇಕಾಗಿದೆಯೋ? ಆಗಬೇಕಾಗಿದೆ. ಯಾಕೆ ನಿಂತಿದೆ? ಯಾಕೆ ಪ್ರತ್ಯಕ್ಷತೆ ಆಗಿಲ್ಲ? ಎಂತಹ ಮಕ್ಕಳ ಪ್ರತ್ಯಕ್ಷತೆ ಆಗ್ಬೇಕು? ಎಂಥ ಮಕ್ಕಳ ಪ್ರತ್ಯಕ್ಷತೆ ಆಗ್ಬೇಕು? ತಂದೆ ಸಮಾನ. ತಂದೆ ಸಮಾನ ಮಕ್ಕಳು. ಆಮೇಲೆ ಸ್ನೇಹಿ ಸಹಯೋಗಿ ಮಕ್ಕಳು ಅಲ್ವಾ? ಬಾಬಾ ಹೇಳ್ತಾರೆ, ಏನು ಪ್ರತ್ಯಕ್ಷತೆ ಆಗ್ಬೇಕಂದ್ರೆ ತಂದೆಕ್ಕಿಂತ ಮೊದಲು ಮಕ್ಕಳದು ಮೊದಲು ಅಲ್ವಾ? ಅಂದ್ರೆ ಏನು ಪ್ರತ್ಯಕ್ಷತೆ ಆಗೋದು ಅಂತಂದ್ರೆ ಏನು? ಗುಣಗಳು. ನೀವ್ ಯಾರು? ಆತ್ಮ. ಇವಾಗ ಹೆಂಗಿದ್ದೀರಿ? ಚೈತನ್ಯದಲ್ಲಿ. ಇವಾಗ ಹೆಂಗಿದ್ದೀವಿ ಅಂತಂದ್ರೆ, ಆ ಆತ್ಮದ ಮೇಲೆ ಚೆನ್ನಾಗಿ 84 ಜನ್ಮದ ಸಂಸ್ಕಾರವನ್ನ ತುಂಬಿಕೊಂಡ್ಬಿಟ್ಟಿದ್ವಿ. ಫೆವಿಕ್ವಿಕ್ ರೂಪದಲ್ಲಿ ಸರಿಯಾಗಿ ಮೆಚ್ಕೊಂಡಿದ್ದೀವಿ. ಯಾವ ರೀತಿಯಲ್ಲಿ? ಫೆವಿಕಾಲ್ ರೂಪದಲ್ಲಿ ಚೆನ್ನಾಗಿ 84 ಸಂಸ್ಕಾರವನ್ನ ಏನ್ ಮಾಡಿದ್ದೀವಿ? ಮೆಚ್ಚಿಸ್ಕೊಂಡಿದ್ದೀವಿ. ಮೆಚ್ಚಿಸ್ಕೊಂಡು ಅಪ್ಪನ ಎದುರುಗಡೆಗೆ ಬಂದಿದ್ದೀವಿ, ಸರಿನಾ? ಇಷ್ಟು ಮಾಡಿಬಿಟ್ಟು ಅಪ್ಪನ ಎದುರುಗಡೆ, ಪ್ರಪಂಚದ ಎದುರುಗಡೆಗೆ ಬಂದಾಗ ನಮ್ಮನ್ನ ನಾವು ಪ್ರತ್ಯಕ್ಷ ಮಾಡಿಸಿದಂಗಾಯ್ತು ಅಥವಾ 84 ಜನ್ಮದ ಸಂಸ್ಕಾರವನ್ನು ಪ್ರತ್ಯಕ್ಷ ಮಾಡಿದಂಗಾಯ್ತು? 84 ಸಂಸ್ಕಾರ. ಓಕೆ. ಮೊನ್ನೆ ನೀವು ಈ ಧರ್ಮಸ್ಥಳದ ಕೇಸ್ ನಡೀತಾ ಇದೆಯಲ್ಲ, ಬುರುಡೆ ಕೇಸ್ ಅಲ್ವಾ? ಬುರುಡೆ ಕೇಸಲ್ಲಿ ಚೆನ್ನಯ್ಯ ಹೇಳೋರು ಏನ್ ಮಾಡಿದ್ರು? ಅಲ್ಲಿ ಶವ ಇದೆ, ಇಲ್ಲಿ ಶವ ಇದೆ ಅಂತ ಹೇಳಿದ್ರು. ಹೌದಾ? ಹೇಳಿದ್ರು ಇಲ್ವೋ? ಹೇಳಿದಾಗ ಅವರ ಮುಖದ ಮೇಲೆ ಏನಿತ್ತು? ಮುಖ ತೋರಿಸಲಿಲ್ಲ ಅವಾಗ. ಮುಖಕ್ಕೆ ಮುಖವಾಡ ಹಾಕಿದ್ರು, ಹೌದಲ್ವಾ? ಅವಾಗ ಅವನ ಹೆಸರು ಗೊತ್ತಿತ್ತ ಯಾರಿಗಾದ್ರು? ಇಲ್ಲ. ಅವ್ರ ಮುಖ ಹೆಂಗಿದೆ ಅಂತ ಗೊತ್ತಿತ್ತಾ? ಇಲ್ಲ. ಅವಾಗ ಯಾವಾಗ ಮುಖವಾಡ ಕಳಚಿ ಬಿತ್ತು ಅವಾಗ ಏನಾಯ್ತು? ಎಲ್ಲ ಗೊತ್ತಾಯ್ತು. ಈಗ ನಾವೇನ್ ಮಾಡ್ಕೊಂಡಿದ್ದೀವಿ? ನಾವು ಮುಖವಾಡ ಹಾಕೊಂಡಿದ್ದೀವಿ. ಏನ್ ಹಾಕೊಂಡಿದ್ದೀವಿ? ಮುಖವಾಡ. ಯಾವ ಮುಖವಾಡ? ವಿಕಾರದ ಗುಣಗಳೆಲ್ಲ ವಿಕಾರ. ನಾನು ಅತ್ತೆ, ನಾನು ಸೊಸೆ, ನಾನು ಕೋಟ್ಯಾಧಿಪತಿ, ನಾನು ಡಿಗ್ರಿ ಹೋಲ್ಡರ್ ಅಂತ ಇಷ್ಟು ಎಕರೆ ಜಾಗ ಇದೆ, ಇಷ್ಟು ಬಿಲ್ಡಿಂಗ್ ಇದೆ, ಬಂಗಾರ ಇದೆ, ಇಷ್ಟು ಸಾಲ ಇದೆ, ಇಷ್ಟು ದುಃಖ ಇದೆ, ಇಷ್ಟು ಟೆನ್ಷನ್ ಇದೆ, ನಂತರ ಇಷ್ಟು ಜನ ಮಕ್ಕಳಿದ್ದಾರೆ, ನನಗೆ ರಕ್ಷಣೆ ಮಾಡ್ತಾರೆ. ಇದೆಲ್ಲ ಏನು? ಮುಖವಾಡ. ಹೌದಲ್ವ? ಇದನ್ನ ಎದುರುಗಡೆ ಇಟ್ಟುಕೊಂಡು ಸ್ಮೃತಿಯಲ್ಲಿ ಇದ್ದು ನಾವು ಕರ್ಮದಲ್ಲಿ ಬರ್ತಾ ಇದ್ದೀವಿ. ಇದು ಆತ್ಮಕ್ಕೆ ಸಂಬಂಧಪಟ್ಟಿದ್ದು, ಶರೀರಕ್ಕೆ ಸಂಬಂಧಪಟ್ಟಿದ್ದು ಅಲ್ವಾ? ಅಂದಮೇಲೆ ನಿಮ್ಮ ಪ್ರತ್ಯಕ್ಷತೆ ಆಯ್ತು ಆಗಿಲ್ವೋ? ಆಗಿಲ್ಲ. ನಿಮ್ ಪ್ರತ್ಯಕ್ಷತೆ ಅಂತಂದ್ರೆ ಏನು? ಆತ್ಮ ಮಾತ್ರ ಇರ್ಬೇಕೇ ಬಿಟ್ರೆ ಬೇರೆ ಏನು ಅಲ್ಲಿ ಇರಬಾರ್ದು. ಹಾಗಿದ್ರೆ ನಿಮ್ಮ ಪ್ರತ್ಯಕ್ಷತೆ ಆಗ್ಬೇಕಂತ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಇವಾಗ? ಪರಮಾತ್ಮ ಸಪ್ತಗುಣಗಳನ್ನ ಇಟ್ಕೊಂಡು ಆತ್ಮವಾಗಿ ಪ್ರತ್ಯಕ್ಷತೆ ಇಟ್ಕೊಳ್ಳೋ ಮೊದಲು ಕ್ಲೀನ್ ಮಾಡ್ಬೇಕಲ್ಲ ಅಲ್ಲಿ,
ಸಪ್ತಗುಣ ಹಿಡ್ಕೊಳ್ಳೋ ಮೊದಲು ಕ್ಲೀನ್ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಮಾಡ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಫೇರ್ ಅಂಡ್ ಲವ್ಲಿ ಹಚ್ಕೊಳ್ತಿರೋ, ಮೊದಲು ಸ್ನಾನ ಮಾಡ್ಕೊಂಡು ಆಮೇಲೆ ಫೇರ್ ಅಂಡ್ ಲವ್ಲಿ ಹಚ್ಕೊಳ್ತಿರೋ? ಒಂದು ಸ್ನಾನ ಸ್ನಾನ ಮಾಡಿ ಮಾಡ್ಬೇಕು. ಕ್ಲೀನ್ ಮಾಡ್ಬೇಕು ತಾನೆ, ಮುಖ ಉಜ್ಜಬೇಕು ತಾನೆ, ಶರೀರವನ್ನು ಹ್ಮ್. ಒಳಗಡೆಯಿಂದ ಹೊರಗಡೆ ಸ್ವಚ್ಛ ಮಾಡ್ಬೇಕು ತಾನೆ, ಆಮೇಲೆ ತಾನೆ ಮುಂದಿಂದು. ಸಪ್ತಗುಣಗಳನ್ನ ಧಾರಣೆ ಮಾಡೋದು ಯಾವಾಗ? ನನ್ನ ಆತ್ಮ ಆದ್ಮೇಲೆ. ಆತ್ಮ ಆದ್ಮೇಲೆ ತಾನೇ ಆ ಶಕ್ತಿಗಳು ಪ್ರವಾಹ ಆಗ್ತವೆ. ಓಕೆ, ಬಾಬನ ಪ್ರಶ್ನೆ. ಮಕ್ಕಳೇ, ನಿಮ್ಮ ಮುಖಕ್ಕೆ ಕಪ್ಪು ಪೇಂಟ್ ಹಚ್ಕೊಳ್ಬೇಕು. ಏನ್ ಹಚ್ಬೇಕು? ಕಪ್ಪು ಪೇಂಟ್. ಕಪ್ಪು ಪೇಂಟ್, ಕಪ್ಪ ಮಸಿ ಹಚ್ಕೊಂಡ್ಬಿಟ್ಟು ಅದ್ರ ಮೇಲೆ ಫೇರ್ ಅಂಡ್ ಲವ್ಲಿ ಹಚ್ಚಿದ್ರೆ ಬೆಳ್ಳಗಿರ್ತದೋ ಕಪ್ಪಿರ್ತದೋ? ಕಪ್ಪಾಗಿ ಕಪ್ಪಿರ್ತದೆ ಅಲ್ವಾ? ಓಕೆ. ಈಗ ಯಾವುದೊಂದು ಪಾತ್ರೆಯಲ್ಲಿ ಸಾಂಬಾರು, ರಸಮ್ಮು, ಮಜ್ಜಿಗೆ ಎಲ್ಲಾನು ಇದೆ, ಅದ್ರಲ್ಲಿ ಒಳ್ಳೆ 1 ಲೀಟರ್ ಹಾಲು ಹಾಕ್ಬಿಡಿ, ಏನಾಗ್ತದೆ? ಕೆಟ್ಟೋಗುತ್ತೆ. ಹಾಲು ಇರ್ತದೋ ಇರಲ್ವೋ? ಇರೆಲ್ಲ ಹೊಡೆದೋಗುತ್ತೆ. ಇರಲ್ಲ ತಾನೆ. ಹಾಗೆ ಇಲ್ಲೂ ಕೂಡ ಹೇಳ್ತಾರೆ, ಮಕ್ಕಳೇ, ನಿಮ್ಮನ್ನ ನೀವು ಪರಿವರ್ತನೆ ಆಗ್ಬೇಕು ಅಂತಂದ್ರೆ ಮೊದಲನೇದಾಗಿ ನಿಮ್ಮಲ್ಲಿ ಪರಿವರ್ತನೆ ಶಕ್ತಿ ಇರಬೇಕು. ಹಾಗಿದ್ರೆ ಪರಿವರ್ತನೆ ಹೆಂಗಾಗ್ತದೆ? ಫಸ್ಟ್ ಆಫ್ ಆಲ್ ಪರಿವರ್ತನೆ ಆಗ್ಬೇಕೋ ಬೇಡವೋ? ಹಾಗಿದೆ, ಪರಿವರ್ತನೆ ಹೀಗಾಗುತ್ತೆ. ಈಶ್ವರಿ ಸೇವೆ ಮಾಡಿದ ಪರಿವರ್ತನೆ ಆಗತ್ತಾ? ಬಾಬಾ ಬಾಬಾ ಅಂತ ಬಾಯಲ್ಲಿ ಹೇಳಿದ್ರೆ ಆಗತ್ತಾ? ಧಾರಣೆ ಹೆಂಗ್? ಮಾಡ್ಬೇಕಣ್ಣ. ಏನ್ ಧಾರಣೆ ಮಾಡ್ಬೇಕು? ಭಾವನ ದಿವ್ಯ ಗುಣಗಳ ಧಾರಣ. ನೋಡಿ, ಅವಾಗ್ಲೇ ಮತ್ತೆ ವಾಪಸ್ ಅದಕ್ಕೆ ಬರ್ತಾ ಇದ್ದೀರಿ ನೀವು. ಧಾರಣೆ ಮಾಡೋದು ಯಾವಾಗ? ಕ್ಲೀನ್ ಆದ್ಮೇಲೆ ತಾನೇ ಧಾರಣೆ. ಅದೇ ಇಲ್ಲ, ಮಾತಾಡ್ತಿರೋದು ಯಾವ್ದನ್ನ? ಕೊಳೆ ತೆಗೆಯೋದ್ರ ಬಗ್ಗೆ ಮಾತಾಡ್ತಿದೀವಿ ನಾವು. ಪವಿತ್ರತೆ ಬಗ್ಗೆ. ಕ್ಲೀನ್ನೆಸ್ ನಮ್ಮನ್ನು ಬಗ್ಗೆ ನಾವು ಮಾತಾಡ್ತಿದ್ವಿ. ಮೊದಲು ಇವಾಗ ಮನಸ್ಸು ನೋಡಿ, ಸ್ವಚ್ಛ ಹೋಗ್ಬೇಕು. ನೋಡಿ, ನೀವು ಬಾತ್ರೂಮಿಗೆ ಹೋಗಿದ್ದೀರಿ. ಬಾತ್ರೂಮಿಗೆ ಹೋಗೋದು ಯಾಕೆ? ಕ್ಲೀನಿಂಗ್ ಕ್ಲೀನ್ ಮಾಡ್ಲಿಕ್ಕೆ. ಓಕೆ. ಬೆಡ್ರೂಮಿಗೆ ಹೋಗ್ತೀರಾ ಯಾಕೆ? ಮಲಗಿ. ಶೃಂಗಾರ ಮಾಡ್ಕೊಳ್ಳಿ. ಹೌದಾ? ನಾವು ಮಾತಾಡ್ತಿರೋದು ಯಾವ ವಿಷಯ ಇವಾಗ? ಕ್ಲೀನಿಂಗ್ ವಿಷಯ. ಕ್ಲೀನಿಂಗ್ ವಿಷಯದಲ್ಲಿ ಧಾರಣೆ ಪ್ರಶ್ನೆ ಎಲ್ಲಿಂದ ಬರ್ತದೆ? ಅಲ್ಲ, ಧಾರಣೆ ಮಾಡ್ಬೇಕು, ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ. ಆದ್ರೆ ಕ್ಲೀನಿಂಗ್ ವಿಷಯದಲ್ಲಿ ಧಾರಣೆ ಮಾಡ್ಬೇಕಾಗಿರೋದು ಯಾವ್ದನ್ನ? ಮನ ಬುದ್ಧಿಯನ್ನ ಕ್ಲೀನ್ ಮಾಡಬೇಕು. ಕ್ಲೀನಿಂಗ್ ಶಾರೀರಿಕವಾಗಿ ಮಾತಾಡಿ. ಶಾರೀರಿಕವಾಗಿ ನಾನು ಕ್ಲೀನಿಂಗ್ ಮಾಡ್ಬೇಕಾದ್ರೆ ನಾನು ಯಾವ್ದನ್ನು ಧರಿಸ್ಬೇಕು? ನೀರು. ನೀರು ಮತ್ತು ಸೋಪ್. ಹೌದಾ? ಹೌದು. ನೀರು, ಸೋಪು, ಟಾವೆಲ್, ಇದ್ಯಾವುದು? ನಾನು ಕ್ಲೀನಿಂಗ್ ಮಾಡ್ಬೇಕಾಗಿರೋದು ಧರಿಸಬೇಕಾಗಿರೋ ಶರೀರಕ್ಕೆ. ಹೌದಾ? ಓಕೆ. ಈಗ ನಾವು ಮಾತಾಡ್ತಿರೋದು ಯಾವ ವಿಷಯದ ಬಗ್ಗೆ? ಪರಿವರ್ತನೆ ಬಗ್ಗೆ. ಯಾರ ಪರಿವರ್ತನೆ? ನನ್ನ ನನ್ನ ಪರಿವರ್ತನೆ. ನಾನು ಯಾರು? ಆತ್ಮ. ಆತ್ಮದ ಪರಿವರ್ತನೆ ಹೆಂಗಾಗ್ತದೆ? ಶರೀರದ ಪರಿವರ್ತನೆ ಏನ್ ಮಾಡ್ಬೇಕು ನಿಮ್ಗೆ ಗೊತ್ತು. ಮನ ಬುದ್ಧಿ ಬಟ್ಟೆಯಲ್ಲಿ ಧೂಳಾದ ಏನ್ ಮಾಡ್ಬೇಕು ಅದು ನಿಮ್ಗೂ ಗೊತ್ತು. ಅಥವಾ ಪಾತ್ರೆ ಧೂಳಾದ ಏನ್ ಮಾಡ್ಬೇಕು ಅದು ನಿಮ್ಗೆ ಗೊತ್ತು. ನಿಮ್ಮ ಮಕ್ಕಳು ಧೂಳಾದ ಏನ್ ಮಾಡ್ಬೇಕು ಅದು ನಿಮ್ಗೆ ಗೊತ್ತು. ಈಗ ಆತ್ಮ ಪರಿವರ್ತನೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಸೂಕ್ಷ್ಮೇಂದ್ರಿಯಗಳಾದಂತ ಮನ ಬುದ್ಧಿ ಸಂಸ್ಕಾರನ ಪರಂಧಾಮದಲ್ಲಿ ಪರಮಧಾಮ ಇಡ್ಬೇಕು. ಹೆಂಗೆ ಇಡಬೇಕು? 84 ಜನ್ಮದಲ್ಲಿ ಅದು ಸ್ಟ್ರಾಂಗ್ ಆಗಿ ಕೂತ್ಕೊಂಡ್ಬಿಟ್ಟಿದೆ. ಇವಾಗ ಕೂತ್ಕೊಂಡಿದೆ ಇಲ್ವೋ? ಓದ್ಕೊಂಡಿದ್ದೆ. ಅದನ್ನ ಒಂದು ಜನ್ಮದಲ್ಲಿ ಸ್ವಲ್ಪ ಸಮಯದಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ? ಕ್ಲೀನ್ ಮಾಡುವ. ತೆಗಿಬೇಕು. ಏನ್ ಮಾಡೋಣ? ಕ್ಲೀನ್ ಮಾಡು. ಸಮಯ ಕೊಡ್ಬೇಕು. ಹೇಳ್ತಾರೆ ಜ್ವಾಲಾಮುಖಿ ಯೋಗ. ಪರಿವರ್ತನೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಜ್ವಾಲ ಬೇಕಾ ಬೇಡವಾ? ಬೇಕು. ಅದು ಕ್ಲೀನ್ ಆಗ್ಬೇಕು ಅಂದ್ರೆ ಅಷ್ಟು ಜೋರಾಗಿರುವಂತಹ ಒಂದು ಬೆಂಕಿಯಲ್ಲಿ, ಆ ಝಳದಲ್ಲಿ ಅದೇನಾಗ್ಬೇಕು? ಸುಟ್ಟೋಗ್ಬೇಕು. ಓಕೆ. ಈಗ ಜ್ವಾಲಾಮುಖಿ ಅಂತಂದ್ರೆ ಏನು? ಬೆಂಕಿ. ಬೆಂಕಿಯ ಉಂಡೆ. ಏನ್ ಹೇಳಿ? ಬೆಂಕಿಯ ಉಂಡೆ. ಆ ಜ್ವಾಲಾಮುಖಿಯಲ್ಲಿ ಯಾವ್ದಾದ್ರು ಒಂದು ವಸ್ತು ಹಾಕಿದ್ರೆ ಏನಾಗ್ತದೆ? ಸುಟ್ಟೋಗುತ್ತೆ. ವಾಪಸ್ ಅದನ್ನು ತೆಗೆದುಕೊಳ್ಳಿಕ್ಕೆ ನಾಮಾವಶೇಷ ಇರೋದಿಲ್ಲ. ಹೌದಾ? ಈಗ ನಿಮ್ದೊಂದು ಶರೀರ, ಉದಾಹರಣೆಗೆ ನಿಮ್ದೊಂದು ಶರೀರ. ಓಕೆ. ಒಂದು ಆತ್ಮ ಶರೀರ ಬಿಟ್ಟ ಮೇಲೆ ಆ ಶರೀರವನ್ನ ನೀವು ಭೂಮಿಯಲ್ಲಿ ಹುಗಿತೀರಾ. ಏನ್ ಮಾಡ್ತೀರಿ? ಹುಗಿತೀರಿ. ಅಂದ್ರೆ ಹುಗಿಯೋದು ಅಂತಂದ್ರೆ ಏನರ್ಥ? ಭೂಮಿಯಲ್ಲಿ ಹುಗಿಯೋದು ಅಂತಂದ್ರೆ ಏನರ್ಥ? ಮಣ್ಣಲ್ಲಿ ಬರ್ತೀವಿ. ಅಂದ್ರೆ ಅದು ನನಗೆ ಅವಶ್ಯಕತೆ ಇಲ್ಲ, ಅದನ್ನು ವಿನಾಶ ಮಾಡ್ತಿದ್ದೀನಿ ಅಂತ ಅರ್ಥ ಅಲ್ವಾ? ಓಕೆ. ಕೆಲವೊಂದು ತಿಂಗಳು, ವರ್ಷದ ನಂತರ ನೀವು ಅಗಿದ್ರೆ ಆ ಶರೀರ ಸಿಗತ್ತೋ ಸಿಗಲ್ಲೋ? ಸಿಗುತ್ತೆ. ಮೂಳೆಗಳು ಯಾವ್ದಾರ ಪಾರ್ಟ್ ಸಿಗಲ್ವೋ? ಸಿಗ್ತದೋ ಸಿಗಲ್ವೋ? ಬುರುಡೆ ಮೂಳೆಗಳು ಸಿಕ್ಕುತ್ತವೆ. ಹಾ. ಅಂದ್ರೆ ಅದು ಪೂರ್ತಿ ವಿನಾಶ ಆಗಿಲ್ಲ ಅಂತ ತಾನೇ ಅರ್ಥ.
ಸರಿ, ಆ ಶರೀರವನ್ನ ನೀವು ನೀರಿನಲ್ಲಿ ಬಿಸಾಕಿದ್ರಿ, ಸಂಪೂರ್ಣ ವಿನಾಶ ಆಗತ್ತಾ? ಇಲ್ಲ. 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 ಇವಾಗ ನೋಡಿ, ಗಂಗಾ ನದಿಯಲ್ಲಿ ಏನ್ ಮಾಡ್ತಿದಂತೆ, ಅರ್ಧ ಶವನ ಸುಟ್ಟು ಬಿಟ್ಟು ಗಂಗಾ ನದಿಯಲ್ಲಿ ಹಾಕ್ತಿದ್ರಂತೆ. ಹಾಕಿದ ತಕ್ಷಣ ಅದೇನು ಸುಟ್ಟೋಗ್ಬಿಡುತ್ತಾ? ಇಲ್ಲ. ಇಲ್ಲ. ಸರಿ, ನಿಮ್ಮ ಶರೀರವನ್ನು ಶವ ಸಂಸ್ಕಾರ ಮಾಡಿದ್ರಿ, ಓಕೆ, ಅವಾಗ ಸಂಪೂರ್ಣವಾಗಿ ನಾಮಾವಶೇಷ ಇಲ್ಲದೆ ಆಗತ್ತಾ ಅದು? ಇಲ್ಲ. 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 ಏನ್ ಸಿಗ್ತದೆ? ಮೂಳೆಗಳು. ಮೂಳೆಗಳು ಸಿಗ್ತವೆ, ಬೂದಿನೂ ಸಿಗ್ತದೆ, ಹೌದಾ? ಓಕೆ, ಅದೇ ಶರೀರವನ್ನ ಜ್ವಾಲಾಮುಖಿಯಲ್ಲಿ ಹಾಕಿದ್ರೆ ಏನಾಗ್ತದೆ? ಏನು ಸಿಗಲ್ಲ. ಹೋಗುತ್ತೆ. ಬೂದಿ ಸಿಗತ್ತಾ ನಿಮ್ಗೆ? ಸಿಗಲ್ಲ. ಎಲುಬು ಸಿಗತ್ತಾ? ಇಲ್ಲ. ಸಿಗಲ್ಲ. ಕೂದ್ಲು, ಏನು ಏನು ಹಲ್ಲು? ಏನು ಸಿಗಲ್ಲ. ಆ ಜ್ವಾಲಾಮುಖಿಯಲ್ಲಿ ಏನಾಗ್ತದೆ ಅಂತಂದ್ರೆ ಆ ಶರೀರ ಸಹಿತ ಬಿಲ್ಡಿಂಗು ಕೂಡ ಹೊರಟೋಗ್ಬಿಡ್ತದೆ, ನೆಂಟರು ಹೋಗ್ಬಿಡ್ತಾರೆ, ನಿಮ್ಮ ಆಧಾರ್ ಕಾರ್ಡು ಹೊರಟೋಗ್ಬಿಡುತ್ತೆ, ಎಲ್ಲ ಹೋಗುತ್ತೆ ತಾನೆ? ಹೌದು. ನಿಮ್ಮ ಸಹಿತ ನೀವು ಮಾಡಿರುವಂತ ಆಸ್ತಿ ಪಾಸ್ತಿ ಎಲ್ಲಾನು ಕೂಡ ಏನಾಗ್ಬಿಡ್ತದೆ? ಹೊರಟೋಗುತ್ತೆ. ಒಂದು ಬಿಲ್ಡಿಂಗ್ ಅಲ್ಲಿ ನೀವಿದ್ದೀರಾ, ಅಲ್ಲಿ ಆ ಜಾಗದಲ್ಲಿ ಏನಾಯ್ತು? ಜ್ವಾಲಾಮುಖಿ ಆಯ್ತು, ಏನಾಯ್ತು? ಸುಟ್ಟೋಯ್ತು. ಎಲ್ಲ ಸಿಟ್ಟು. ಏನ್ ಸುಟ್ಟೋಯ್ತು? ಇದು ಬರೋದಿಲ್ಲ. ನೀವು ಇಲ್ಲ, ನಿಮ್ದು ಇಲ್ಲ, ಅಲ್ಲಿ ಯಾವುದು ಇಲ್ಲ. ಏನಿಲ್ಲ, ಯಾವುದು ನೀವು ಇಲ್ಲ. ಇಲ್ಲ, ನಮ್ಮವ್ರು ಇಲ್ಲ. ನಿಮ್ದು ಇಲ್ಲ. ಯಾರು ಯಾರಿಗೆ ಸಂಸ್ಕಾರ ಮಾಡೋದು, ಯಾರ ಬಗ್ಗಳೋದು? ಯಾರು ಇಲ್ಲ. ಹ? ಇಲ್ಲ. ಹೋದವರು ಇಲ್ಲ, ಇದ್ದವರು ಇಲ್ಲ. ಇದ್ದವರು ಇಲ್ಲ, ಹೌದು ತಾನೆ? ಅಂದ ಮೇಲೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ನಮ್ಮ ಯೋಗದ ಶಕ್ತಿ ಎಷ್ಟು ಪವರ್ಫುಲ್ ಆಗಿರ್ಬೇಕು ಅಂತಂದ್ರೆ ಆ ಪರಿವರ್ತನೆ ಹೇಳುತ್ತೆ ನಮ್ಗೆ ಏನಾಗ್ಬೇಕು? ಕಾಣಿಸಬೇಕು. ಯಾವ ಪರಿವರ್ತನೆ? ತುಂಬಾ ನೋವು ಬಂದಾಗ ಎಲ್ಲಿಗೆ ಹೋಗ್ತೀರಿ? ಹಾಸ್ಪಿಟಲ್. ಹಾಸ್ಪಿಟ್ಲ್ ಡಾಕ್ಟರ್ ಏನ್ ಮಾಡ್ತಾರೆ? ಇಂಜೆಕ್ಷನ್ Treatment. ಆಪರೇಷನ್ ಮಾಡ್ತಾರೆ. ತುಂಬಾ ಕಾಯಿಲೆ ಬಂದಾಗ ಏನ್ ಮಾಡ್ತಾರೆ? ಆಪರೇಷನ್ ಮಾಡ್ತಾರೆ. ಓಕೆ, ಕಾಯಿಲೆ ಗುಣ ಆಗಿದೆ ಅಂತ ಹೆಂಗ್ ಗೊತ್ತಾಗತ್ತೆ? ಅನುಭವ. ನೋವು ಕಡಿಮೆ ನೋವಿಂದ ಆಗ್ಬೇಕಲ್ವಾ? ನೋವು ಕಡಿಮೆ ಆಗ್ಬೇಕು ಬೇಡವಾ? ನಾವು ನೋವು ಕಡಿಮೆ ಆದ್ರೆ ಏನರ್ಥ? ಕಾಯಿಲೆ ವಾಸಿ. ಆಗಿದೆ. ಹಸಿವಾಗಿದೆ. ಊಟ ತಿಂದಾಗ ಏನಾಗ್ಬೇಕು? ಮತ್ತೆ ಹಸಿವು ಕಡಿಮೆ ಆಗ್ಬೇಕು. ಬಾಯಾರಿಕೆ ಆಗಿದೆ, ನೀರು ಕುಡ್ದಾಗ ಏನಾಗ್ಬೇಕು? ಬ್ಯಾಕ್. ಅಂದ್ರೆ ನಿಮ್ಗೆ ಏನು ಅವಶ್ಯಕತೆ ಇದೆ ಅದು ಸಿಕ್ಕಿದಾಗ ನಿಮ್ಗೆ ಪರಿವರ್ತನೆ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಗೊತ್ತಾಗುತ್ತೆ. ಒಂದು ಬಟ್ಟೆಯನ್ನ ನೀನು ನೆನೆಸೋ ಮೊದಲು ಹೇಗಿತ್ತು, ನೀನು ನೆನೆಸಿ ವಾಶ್ ಮಾಡಿ ಅದನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಇಸ್ತ್ರಿ ಆದ್ಮೇಲೆ ಪರಿವರ್ತನೆ ಕಂಡು ಬರುತ್ತೋ ಇಲ್ವೋ? ಬರುತ್ತೆ. ಎಸ್ ಆರ್ ನೋ? Yes. Yes. ಈಗ ಬಾಬನ ಪ್ರಶ್ನೆ, ನೀವು ರಾಜಯೋಗ ಇಷ್ಟು ವರ್ಷದಿಂದ ಮಾಡ್ತಿದ್ದೀರಲ್ಲ, ನಿಮ್ಮಲ್ಲಿ ಪರಿವರ್ತನೆ ಕಾಣ್ತಾ ಇದೆಯಾ? ಇಲ್ಲ. ಇಲ್ಲ. ಸಿಟ್ಟು ಕಡಿಮೆ ಆಗೋದು, ಸಂಬಂಧದಲ್ಲಿ ಚೆನ್ನಾಗ್ ಆಗೋದು, ಖುಷಿಯಿಂದ ಇರೋದು, ನೆಮ್ಮದಿಯಿಂದ ಇರೋದು, ಚಿಡಚಿಡಾಪನ ಕಡಿಮೆ ಆಗುವಂಥದ್ದು, ಶಾಂತಿ ಹೆಚ್ಚಿಗೆ ಆಗುವಂಥದ್ದು, ಆ ಒಂದು ಕೊಳೆ, ಆ ಒಂದು ಭಾರ, ಆ ಒಂದು ಕೆಟ್ಟತನ ಹೋಗುವಂಥದ್ದು ಅನುಭವ ಆಗತ್ತಾ? ಕೆಲವೊಂದು ಪರ್ಸೆಂಟೇಜ್ ಇಲ್ಲ. ಅಲ್ವಾ? ಅವಾಗ ಆಗ್ತದೆ, ಬಟ್ಟಿಯಲ್ಲಿ ಹೋದಾಗ ಆಗ್ತದೆ, ಮಧುಬನಕ್ ಹೋದಾಗ ಆಗತ್ತೆ, ಹೌದು ಅಲ್ವೋ? ಹೌದು. ಆದರೆ ವಾಸ್ತವಿಕತೆಯನ್ನು ನೋಡಿದ್ರೆ ಎಷ್ಟು ಕ್ಲೀನಿಂಗ್ ಆಗ್ತಾ ಇದೆಯೋ ಅದಕ್ಕಿಂತ ಹೆಚ್ಚಿಗೆ ಮೆತ್ಕೊಳ್ತಾ ಇದೆ, ಹೌದು ಅಲ್ವೋ? ಹೌದು. ಕ್ಲೀನಿಂಗ್ ಆಗ್ತಾ ಇದೆ, ಸರಿ, ಡಾಕ್ಟರ್ ತಗೋತಾ ಇದ್ದೇನೆ, ಮೆಡಿಸಿನ್ ತಗೊಳ್ತಾ ಇದ್ದೇನೆ, ನೋವು ಕಡಿಮೆ ಆಗಿದೆ ಗೊತ್ತಾಗತ್ತೆ. ಅದು ಹಾಸ್ಪಿಟ್ಲಿಂದ ಹೊರಗಡೆ ಬಂದ ತಕ್ಷಣದಲ್ಲಿ ನೋವು ಮತ್ತೆ start. ತಪಸ್ ಏನಾಗ್ತದೆ? ಕೆಟ್ಟ ಹವ್ಯಾಸಗಳನ್ನ ನಾವು ಮಾಡ್ತೀವಿ, ಹೌದಲ್ವಾ? ಯೋಗದಲ್ಲಿ ಕುತ್ಕೊಂಡಾಗೇನು ನಾವು ಆತ್ಮ ಆತ್ಮ ಅಂತ ಹೇಳ್ತೇವೆ, ಹೊರಗಡೆ ಬಂದ ತಕ್ಷಣ ದೇಹ ಅಭಿಮಾನ ಬಿಡ್ಬೇಕು. ನಾನು ಯಾರು? ಆತ್ಮ. ನಾನೇನು ಕಡಿಮೆ ಶರೀರ. ಏನ್ರಿ? ನಂದು ಬೆಂಗಳೂರು, ನನ್ನ 4 ಬಿಲ್ಡಿಂಗ್ ಇದೆ. ಎಷ್ಟಿದೆ? 4. ನಾನು ಯಾರು? ಆತ್ಮ. ಕರೋಡಪತಿ. ಎಲ್ಲಿ ಆತ್ಮ? ನಾನು ಕರೋಡಪತಿ. ಆ ಅಭಿಮಾನದಲ್ಲಿ ನಾವಿರ್ತೀವಿ ಅಂತ ಅದೇನರ್ಥ? ಇನ್ನು ನಾವೇನ್ ಮಾಡ್ಕೊಂಡಿದೀವಿ? ಮೆತ್ಕೊಂತ ದೇಹ ಇದ್ದೀವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸಾದು ನೆಕ್ಲೆಸ್ ತಗೊಳ್ತೀರಾ, ಏನ್ ಮಾಡ್ಕೊಂಡ್ರಿ? ಹಗುರಾದ್ರೆ ಮೆಚ್ಕೊಂಡ್ರು, ಮೆತ್ಕೊಂಡು. ಹೌದು ತಾನೆ? 80 ಸೀರೆ ಇದೆ, 81ನೇ ತಂದ್ರಿ, ಏನ್ ಮಾಡಿದ್ರಿ? ಮೆತ್ಕೊಂಡು. ಹೌದು ತಾನೆ? ಎಷ್ಟು ವಸ್ತು, ವ್ಯಕ್ತಿ, ವಿಷಯ, ಜ್ಞಾನ, ಈ ಪ್ರಪಂಚದ ಯಾವುದನ್ನು ಕೂಡ ನೀವು ನನ್ನದು ಅಂತ ಮಾಡಿಕೊಂಡಾಗ ಆದ್ಮೇಲೆ ನೀವು ಇನ್ನೂ ಏನ್ ಮಾಡ್ಕೊಂಡಾಗಾಯ್ತು? ಮೆತ್ಕೊಂಡು. ಅಂದ್ಮೇಲೆ ನಾವೇನ್ ಮಾಡ್ತಿದೀವಿ? ಸ್ಥೂಲವಾದ ಆಸ್ತಿ, ಹಣ,
ಅಂತಸ್ತು, ಅಧಿಕಾರ, ಶಿಕ್ಷಣ ಹೆಚ್ಚಿಗೆ ಮಾಡ್ಕೊಳ್ತಿದ್ದೀವೋ ಇಲ್ವೋ? ಮಾಡ್ತಾ ಇದೀವಿ. ಮಾಡ್ಕೊಳ್ತಿದೀವಿ ಇಲ್ವೋ? ಮಾಡ್ತಾ ಇದೀವಿ. ತುಂಬಾ ಬೇಜಾರಿನ ವಿಷಯ ಏನು ಅಂತಂದ್ರೆ ಅದನ್ನ ಜಾಸ್ತಿ ಮಾಡ್ಕೊಳ್ಳಿ, ಭಗವಂತನ ಉಪಯೋಗ ಮಾಡ್ಕೊಳ್ತಿದ್ದೀವಿ. ಹೌದು ಅಲ್ವೋ? ಆ ಅದನ್ನ ಜಾಸ್ತಿ ಇಲ್ಲ. ಮಾಡ್ಲಿಕ್ಕೆ ಏನ್ ಮಾಡ್ತಿದೀವಿ? ಭಗವಂತ Yes. ಸ್ವಂತ ಮನೆ ಕೊಡು, 2 ಬೆಡ್ರೂಮಿನ ಮನೆ ಕೊಡು, ಇದನ್ನೆಲ್ಲ ಕೇಳ್ತಿದೀವಿ ತಾನೆ. ಅಂದ್ಮೇಲೆ ನೀವು ಮೆಚ್ಕೊಳ್ತಾ ಇದ್ದೀರೋ ಕ್ಲೀನ್ ಮಾಡ್ಕೊಳ್ತಿದ್ದೀರೋ? ಮೆಚ್ಕೊಂತ ಇದೀವಿ. ಹೌದು ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ದೋ ಬಾತೆ ಹೇ, ಏಕ್ ತೋ ಪರಿವರ್ತನ ಶಕ್ತಿ ಉಸ್ಕಿ ಕಮಜೋರಿ ಹೇ. ಪರಿವರ್ತನೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗ್ತಾ ಇಲ್ಲ, ಅಷ್ಟು ಫಾಸ್ಟ್ ಅಲ್ಲಿ ಆಗ್ತಾ ಇಲ್ಲ. ಕಾರಣ ಮೆತ್ಕೊಳ್ಳೋದ್ರಲ್ಲಿ ಒಂದ್ ಕಡೆ ಬೆಂಕಿ ಇದೆ, ಇನ್ನೊಂದ್ ಕಡೆ ತುಕ್ಕಿಡ್ದಿರೋದು ಕೋಬಣ ಇದೆ. ಕಬ್ಬಣ ಇದೆ. ಓಕೆ, ಆ ಕಬ್ಬಣ ಬೆಂಕಿಯ ದರ್ಶನವನ್ನು ಅವಾಗ ಮಾಡ್ತಾ ಇದೆ ಅಲ್ವಾ? ಸ್ವಲ್ಪ ಬಿಳಿ ಝಳ ಮಾತ್ರ ಬರ್ತಾ ಇದೆ, ಆದ್ರೆ ಆ ಕಬ್ಬಿಣವನ್ನ ಏನ್ ಮಾಡಿಲ್ಲ, ಬೆಂಕಿ ಒಳಗಡೆಗೆ ಇಟ್ಟಿಲ್ಲ. ತುಂಬಾ ಸಮಯದಲ್ಲಿ ಹಾಕಿಲ್ಲ. ಹೇಳ್ತಾರೆ ಆ ಕಬ್ಬಿಣವನ್ನ ಬೆಂಕಿ ಒಳಗಡೆ ಹಾಕದಕ್ಕೆ ಏನ್ ಹೇಳ್ತಾರೆ? ಜ್ವಾಲ. ಅಲ್ಲ, ಅದು ವಿಕರ್ಮ ವಿನಾಶ ಆಗೋದು. ಅದ್ಯಾವುದು? ವಿಕರ್ಮ. ನೋಡಿ, ನಾರ್ಮಲ್ ಬೆಂಕಿ ಬೇರೆ, ಜ್ವಾಲಾಮುಖಿ ಬೆಂಕಿ ಬೇರೆ. ಹೌದು ಅಲ್ವೋ? ಹೌದು. ನಾರ್ಮಲ್ ಬೆಂಕಿ ನೀವು ಹಾಕೊಂಡಿರೋದು, ಹೌದಾ? ಜ್ವಾಲಾಮುಖಿ ಅದೇ ಪ್ರವಾಹ ಆಗುದು. ತನ್ನಿಂತಾನೆ ಆಗೋದು, ಭೂಮಿ ಒಳಗಡೆ ಗರ್ಭದಿಂದ ಬಂದ್ಬಿಟ್ಟು ಏನ್ ಮಾಡ್ತದೆ, ತೆಗೆದುಕೊಂಡು ಹೋಗ್ಬಿಡ್ತದ. ಹೌದಲ್ವ? ಹಾಗೆ ಬಾಬಾ ಹೇಳ್ತಾರೆ, ನೀವು ರಾಜಯೋಗದಲ್ಲಿ ಕುಳಿತುಕೊಂಡಾಗ ಸಂಪೂರ್ಣವಾಗಿ ನಿಮ್ಮನ್ನ ನೀವು ಮರ್ತು ಬಿಟ್ಟು ನಿಮ್ಗೆ ಹೆಂಗನ್ಸ್ಬೇಕು? ಜ್ವಾಲ. ಹಾಸ್ಪಿಟ್ಲ್ ಒಳಗಡೆ ಹೋದಾಗ ಎಷ್ಟು ತಲೆನೋವಿತ್ತೋ, ಹೊರಗಡೆ ಬರೋವರೆಗೆ ಸ್ವಲ್ಪ ತಲೆನೋವು ಕೂಡ ನಿಮ್ಗೆ ಗೊತ್ತಾಗ ಬರಬಾರದು. ಮುಂದಿನ ನಿಮ್ಮ ಜೀವನದಲ್ಲಿ ಎಂದೂ ತಲೆನೋವು ಬರಬಾರದು. ಅದು ಬಂದಿಲ್ಲ ಅಂತಂದ್ರೆ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿದೆ, ಪರಿವರ್ತನೆ ಆಗಿದೆ ಅಂತ ಲೆಕ್ಕ ಅಲ್ವಾ ಆತ್ಮೀಯರೇ? ಹಾಗೆ ನಮ್ಮ ಮನಸ್ಸಿನಲ್ಲಿ ಪ್ರತಿದಿನ ಕರ್ಮದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಬರ್ತಾ ಇದೆ ಅಂತಂದ್ರೆ ಇನ್ನೂ ಅದರ ಬೀಜ ಏನಾಗಿಲ್ಲ, ಸುಟ್ಟೋಗಿಲ್ಲ. ಅಂದ್ರೆ ಭಗವಂತ ನಿರೀಕ್ಷೆ ಮಾಡಿರುವಷ್ಟು ರೀತಿಯಲ್ಲಿ ಪರಿವರ್ತನೆ ಆಗಿದೆ. ಶಾಂತಿಯ ಅನುಭವ ಆಗಿದೆ, ಸುಖದ ಅನುಭವ ಆಗಿದೆ, ಸೇವೆಗೆ ನಿಮಿತ್ತನೂ ಆಗಿದ್ದೀರಾ, ಸೇವೆಯ ಫಲನೂ ಸಿಗ್ತಾ ಇದೆ. ಆದರೆ ಭಗವಂತನ ಪ್ರತ್ಯಕ್ಷತೆ ಆಗುವಷ್ಟು ಲೇವಲ್ ಅಲ್ಲಿ ನೀವಿನ್ನು ಆತ್ಮಸ್ವರೂಪಿ ಆಗಿಲ್ಲ. ಅದಕ್ಕೆ ಕಾರಣ ಏನ್ ಹೇಳಿ? ಕಾರಣ ಏನು? ಕಾರಣ ಏನಂದ್ರೆ ರಾಜಯೋಗದಲ್ಲಿ ಕೂತ್ಕೊಂಡಾಗ ಬರೀ ಆತ್ಮ ಅಂತ ಕೂತ್ಕೊಳ್ಳೋದಿಲ್ಲ. ಓಕೆ, ಹೇಗೆ ಆಫೀಸಿಗೆ 8:00 ಹೋಗ್ಬೇಕು. ಎಷ್ಟು ಗಂಟೆಗೆ? 8 ಗಂಟೆಗೆ ಎದ್ದಿದ್ದೀರಿ. ಎಷ್ಟು ಗಂಟೆಗೆ ಎದ್ದಿದ್ದೀರಿ? 8 ಗಂಟೆ. ಏನೇನ್ ಮಾಡ್ಬೇಕು? ಸ್ನಾನ ಮಾಡ್ಬೇಕು, ಮೇಕಪ್ ಮಾಡಬೇಕು, ಶರೀರ ಕ್ಲೀನ್ ಏನ್ ಮಾಡ್ಬೇಕು? ಮೇಕಪ್ ಅಲ್ವಾ? ಬೆಂಗಳೂರಿನಂತೂ ಊರುಗಳಲ್ಲಿ ಅದೇ ಇಂಪಾರ್ಟೆಂಟ್ ಅಲ್ವಾ? ಮೇಕಪ್ ಮಾಡ್ಕೊಳ್ಬೇಕಾದ್ರೆ ಸ್ಯಾಂಡ್ ಸ್ಪ್ರೇ ಮಾಡ್ಕೊಂಡು ಹೋಗ್ತಾರೆ, ಸ್ನಾನ ಮಾಡ್ಕೊಂಡು ಹೋಗೋದಿಲ್ಲ. ಯಾಕಂದ್ರೆ ಜನರಿಗೆ ನಾನು ಸುಂದರವಾಗಿದ್ದೀನಿ ತೋರಿಸ್ಬೇಕಲ್ವಾ? ಮನೆ ಕ್ಲೀನ್ ಮಾಡ್ಬೇಕು, ನಿನ್ನೆ ಪಾತ್ರೆ ತೊಳಿಬೇಕು, ಮಕ್ಕಳನ್ನ ರೆಡಿ ಮಾಡ್ಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಅಡಿಗೆ ಮಾಡ್ಬೇಕು, ಊಟ ತಗೊಂಡೋಗ್ಬೇಕು, ಸ್ನಾನ ಮಾಡ್ಬೇಕು, ಮೇಕಪ್ ಮಾಡ್ಕೊಂಡು ಹೋಗ್ಬೇಕು. ಟೈಮ್ ಎಷ್ಟಿದೆ? ಅರ್ಧ ಗಂಟೆ. ಏನಾಗ್ತದೆ ಕೆಲಸ? ಆಗಲ್ಲ. ಯಾವುದು ಸರಿ ಹೋಗಲ್ಲ. ಎಲ್ಲ ಅರ್ಧಂಬರ್ಧ. ಹೌದು ತಾನೆ? ಅವಾಗ ಕರ್ಮ ಮಾಡಿದಿರ, ಸರಿ ಆಗತ್ತಾ? ಇಲ್ಲ. ಹಾಗೆ ನಮ್ಗೆ ರಾಜಯೋಗದಲ್ಲಿ ಬಾಬಾ ಹತ್ರ ಮಾತಾಡೋ ತುಂಬಾ ವಿಷಯಗಳಿರ್ತವೆ ನಮ್ಗೆ ಅಲ್ವಾ? ಅದಾಯ್ತು, ಇದಾಯ್ತು, ಅದಾಗಿಲ್ಲ, ಇದಾಗಿಲ್ಲ, ಅದನ್ನ ಮಾಡ್ಕೊಂಡಿಲ್ಲ, ಇದನ್ನ ಮಾಡ್ಕೊಂಡಿಲ್ಲ, ಹೇಳಿ 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 ಮಾಡಿ ಮಾಡಿ ಇವತ್ತೊಂದು ನಾಳೆ ಒಂದು ಅರ್ಧ ಗಂಟೆ ಮೇಲೆ ಒಂದು ಹೀಗೆ ಮಾಡಿ 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 ಏನಾಗಿದೆ, ಒರಿಜಿನಲಿ ಏನು ಪರಿವರ್ತನೆ ಆಗ್ಬೇಕಾದ ಪರಿವರ್ತನೆ ಆಗ್ತಾ ಇಲ್ಲ. ಅಂದ್ರೆ ಆತ್ಮೀಯರೇ, ನಾವೇನ್ ಮಾಡ್ತಿದೀವಿ ಗೊತ್ತಾ? ಮೂಲವಾಗಿ ಶರೀರವನ್ನ ಸ್ವಚ್ಛ ಮಾಡೋ ಬದಲು ಅದ್ರ ಮೇಲೆ ಫೇರ್ ಅಂಡ್ ಲವ್ಲಿ ಹಚ್ಚೋದು, ಲಿಪ್ಸ್ಟಿಕ್ ಹಚ್ಚೋದು, ಏನ್ ಮಾಡ್ತಿದೀವಿ? ಸೆಟ್ ಸ್ಪ್ರೇ ಮಾಡಿಕೊಂಡು ನಾನು ಸುಂದರವಾಗಿದ್ದೇನೆ ಅಂತ ನಾಟಕೀಯವಾಗಿ ಕೃತಕವಾಗಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಒಂದು ಸೈಟ್ ತಗೊಂಡ್ಬಿಟ್ವಿ, ಒಂದು ಬಿಲ್ಡಿಂಗ್ ಮಾಡ್ಬಿಟ್ಕೊಂಡ್ವಿ, ನಾನೇನಾಗಿದ್ದೇನೆ? ಶ್ರೀಮಂತ ಆಗಿದ್ದೇನೆ. ಹೌದೋ ಅಲ್ವೋ? ಆ
ಶ್ರೀಮಂತ ಆಗಿದ್ರು ಆಗಿಲ್ವೋ? ಬಡವಾಗೋಗಿದೆ. ದೊಡ್ಡವರಾಗಿದ್ದೀವಿ ತಾನೆ. ಅಂದ್ರೆ ಸ್ಥೂಲವಾಗಿರುವಂತ ಪ್ರಪಂಚದಲ್ಲಿರುವಂತ ವಸ್ತುವಿನ ಇಷ್ಟು ನೀವು ಮಾಲೀಕರಾಗ್ತಾ ಹೋಗ್ತಿರೋ ಅಷ್ಟೇನ್ ಮಾಡ್ಕೊಂಡಂಗಾಯ್ತು, ಊರಿನಲ್ಲಿರುವಂತ ಮಾರಿಯನ್ನ ಮನೆಗೆ ಕರ್ಕೊಂಡು ಬಂದಂಗಾಯ್ತು ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ಬಲಹೀನತೆ ಏನು ಅಂತಂದ್ರೆ ಅಷ್ಟು ಪವರ್ಫುಲ್ ಯೋಗ ಇಲ್ಲದೆ ಇರುವಂತ ಕಾರಣದಿಂದ ಆತ್ಮಿಕವಾಗಿ ಅದರ ಸಂಸ್ಕಾರದಲ್ಲಿ ಮನಬುದ್ಧಿಯಲ್ಲಿ ಪರಿವರ್ತನೆ ಆಗ್ತಾ ಇಲ್ಲ. ಯೋಗ ಪವರ್ಫುಲ್ ಆಗಿದ್ರೆ ಮನಬುದ್ಧಿನೂ ಪರಿವರ್ತನೆ ಆಗ್ತದೆ, ಸಂಸ್ಕಾರನೂ ಪರಿವರ್ತನೆ ಆಗ್ತದೆ, ಶರೀರದ ಕಾಯಿಲೆಗಳು ಕೂಡ ಗುಣ ಆಗ್ತವೆ, ಶರೀರಕ್ಕೆ ಬೇಕಾಗಿರೋ ಹಣಕಾಸಿನ ಇದು ಸಿಗುತ್ತದೆ, ಸಂಬಂಧನೂ ಚೆನ್ನಾಗಾಗ್ತದೆ. ಅದಕ್ಕಾಗಿ ಅವಶ್ಯಕತೆ ಅನುಸಾರದಲ್ಲಿ ಫಾಸ್ಟ್ ಅಲ್ಲಿ ಪವರ್ಫುಲ್ ರೂಪದಲ್ಲಿ ಏನಾಗ್ತಾ ಇಲ್ಲ, ಪರಿವರ್ತನೆ ಆಗ್ತಾ ಇಲ್ಲ. ನಿಮಗೆ ಬಂದಿರುವಂತ ಕಾಯಿಲೆ ಅನುಸಾರದಲ್ಲಿ OPD ಟ್ರೀಟ್ಮೆಂಟ್ ತಗೊಂಡ್ರೆ, ಟ್ಯಾಬ್ಲೆಟ್ಸ್ ತಗೊಂಡ್ರೆ ಕಾಯಿಲೆ ಗುಣ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗತ್ತಾ? 5,000 ವರ್ಷದ ಹಿಂದಿನ ಕಾಯಿಲೆ ಮಾತ್ರೆ ತಗೊಂಡು ಕಡಿಮೆ ಆಗ್ಬಿಡ್ತದಾ? ಸಣ್ಣ ಕಾಯಿಲೆ ಆದ್ರೆ ಹೋಗಲ್ಲ, ಆ ದೊಡ್ಡ ಕಾಯಿಲೆ 5,000 ವರ್ಷದ ಹಿಂದಿನ ಕಾಯಿಲೆ ಅಂತ ನೀನು ಸಣ್ಣ ಕಾಯಿಲೆನ ದೊಡ್ಡ ಕಾಯಿಲೆನ? ದೊಡ್ಡದು. ಆ ದೊಡ್ಡ ಕಾಯಿಲೆ ದೊಡ್ಡ ಕಾಯಿಲೆ ಅಂದ್ರೆ ಏನ್ ಮಾಡ್ಬೇಕು? ಆಪರೇಷನ್ ಆಪರೇಷನ್ ಮಾಡ್ಬೇಕು ಅಂತ 15-20 ದಿವಸ ಹಾಸ್ಪಿಟಲ್ ಇರ್ಬೇಕು ತಾನೆ. ಇರ್ಬೇಕು. ನಾವು ತಿಂಗಳಿಗೆ ಒಂದ್ಸಲ ಬಾಬನ ಮನೆಗೆ ಅಂತ ಹೋದ್ರೆ, ವಾರಕ್ಕೊಂದ್ಸಲ ಹೋಗೋದು, ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಹೋಗೋದು, ಓಕೆನಾ? ಕೈಯಲ್ಲಿ ಭೋಗಾತೀಕ್ಷನು ಕೊಡ ಬಂದ್ಬಿಡೋದು. ಇಷ್ಟು ರೀತಿಯಲ್ಲಿ ನಮ್ಮ ಸಾಧನೆ ಮಾಡಿದ್ರೆ ಪರಿವರ್ತನೆ ಆಗತ್ತೋ ಆಗಲ್ವೋ? ಆಗಲ್ಲ. ಆಗಲ್ಲಲ್ವ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮನಸ್ಸು ಹೇಳುವಂತ ಸಾಧನವನ್ನ ಪವರ್ಫುಲ್ ಯೋಗದಲ್ಲಿ ಎಲ್ಲಿಯವರೆಗೆ ನೀವು ಇಡುವುದಿಲ್ಲವೋ ಅಲ್ಲಿಯವರೆಗೆ ಆತ್ಮದ ಪರಿವರ್ತನೆ ಆಗೋದಿಲ್ಲ. ಮತ್ತು ಪರಿವರ್ತನೆ ಆಗೋದರ ಅನುಭವ ನಿಮಗೆ ಆಗೋದಿಲ್ಲ. ಆಗ್ಬೇಕಾಗ್ತದೆ. ಅವಾಗ ಡಾಕ್ಟರ್ ಏನ್ ಹೇಳ್ತಾರೆ, ನಿಮ್ಗೆ ಮದುವೆನಾದ್ರೂ ಇಲ್ಲಿ, ಪ್ರಮೋಷನ್ ಆದ್ರೂ ಇಲ್ಲಿ, ಕಾಯಿಲೆ ಗುಣ ಆಗ್ಬೇಕು ಅಂತಂದ್ರೆ ಅಡ್ಮಿಟ್ ಆಗ್ಲೇಬೇಕು. ಬೇರೆ ಏನು ಕಾರಣವನ್ನು ಹೇಳ್ಬೇಡಿ. ಅಡ್ಮಿಟ್ ಆದಾಗ ICU ನಲ್ಲಿದ್ದಾಗ ಫೋನು ಇಲ್ಲ, ಮೊಬೈಲು ಇಲ್ಲ, ಏನೂ ಇಲ್ಲ. ನಿಮ್ ನೆಂಟಿಸ್ಟ್ರು ಕೂಡ ಏನ್ ಮಾಡುವಂಗಿಲ್ಲ, ನಿಮ್ಮನ್ನ ಮಾತಾಡ್ಸುವಂಗಿಲ್ಲ. ಫುಲ್ ನಿಮ್ ಶರೀರ ಹೇಳುವಂತ ಸಾಧನ ನನ್ನ ಕೈ ಯಾರ ಕೈಲಿ ಕೊಡ್ಬೇಕು? ಡಾಕ್ಟರ್ ಕೈಲಿ. ಅವ್ರು ಏನು ಮಾಡ್ತಾರೆ, ಟ್ರೀಟ್ಮೆಂಟ್ ತಗೊಳ್ಬೇಕು. ಹಾಗಿದ್ರೆ ಒಂದು ದಿನದಲ್ಲಿ ನಮ್ಮ ಮನಬುದ್ಧಿ ಹೇಳುವಂತ ಸಾಧನವನ್ನ ಸಂಪೂರ್ಣವಾಗಿ ಎಚ್ಚರಾವಸ್ಥೆ ಭಗವಂತನ ಕೈಯಲ್ಲಿ ಕೊಟ್ಟು ಭಗವಂತ ಅದರ ಮೇಲೆ ಪರಿವರ್ತನೆ ಮಾಡ್ತಾ ಇದ್ದಾರೆ ಹೇಳುವಂತ ಅನುಭವ ಒಂದು ದಿನದಲ್ಲಿ ನಿಮ್ಗೆ ಎಷ್ಟು ಸಮಯ ಆಗ್ತಾ ಇರ್ತದೆ. ಡಾಕ್ಟರ್ ನಿಮ್ಗೆ ಆಪರೇಷನ್ ಮಾಡ್ತಾ ಇರ್ಬೇಕಾದ್ರೆ ನೀವು ಮಾತಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಊಟ ತಿಂಡಿ ತಿನ್ಲಿಕ್ಕೆ ಆಗತ್ತಾ? ಇಲ್ಲ. ನಿಮ್ ಪರಿಚಯದವ್ರ ಹತ್ರ ಮಾತಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಏನ್ ಮಾಡ್ಬೋದು? ಸುಮ್ಮನೆ ಇದು. ನೀವ್ ಏನೂ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಗೆ ಏನ್ ಮಾಡೋದಿದ್ರೆ ಯಾರು ಮಾಡ್ಬೇಕು? ಡಾಕ್ಟ್ರೇ ಮಾಡ್ಬೇಕು. ಹಾಗೆ ನಿಮ್ಮ ಮನಬುದ್ಧಿಯನ್ನ ಸಂಪೂರ್ಣವಾಗಿ ಟ್ರೀಟ್ಮೆಂಟ್ಗೆ ಭಗವಂತನ ಕೈಯಲ್ಲಿ ದಿನದಲ್ಲಿ ಎಷ್ಟು ಸಮಯ ಕೊಡ್ತಾ ಇದ್ದೀರಿ? ಒಂದು ವೇಳೆ ಕೊಟ್ಟಿದ್ದೇ ಆದರೆ ಅದರ ಪರಿಣಾಮ ಪರಿವರ್ತನೆ ಹೇಳುದು ನಿಮ್ಗೆ ಅನುಭವ ಆಗಬೇಕು. ಅವಾಗ ನನ್ನ ಮಕ್ಳು ಏನ್ ಹೇಳ್ತಾರಂತೆ ಗೊತ್ತಾ? ಬಾಬನ್ ಮಗು ಆಗ್ಬಿಟ್ಟು 25 ವರ್ಷ ಆಯ್ತು, 30 ವರ್ಷ ಆಯ್ತು, ಅದು ಎಲ್ಲೂ ಪರಿವರ್ತನೆ ಸ್ಥೂಲವಾಗಿ ಆಗಿರಬಹುದು, ಅದು ಸೂಕ್ಷ್ಮವಾಗಿ ಆಂತರಿಕವಾಗಿ ಪರಿವರ್ತನೆ ಆಗ್ತಾ ಇಲ್ಲ. ಕಾರಣ ಮೆತ್ಕೊಂಡಿರುವಂತ ಕೊಳಕು ಕ್ಲೀನ್ ಆಗಿಲ್ಲ. ಆದ್ರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕೊಳೆ ಕ್ಲೀನ್ ಆಗ್ತಾ ಇದ್ರೆ ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಮೆಚ್ಕೊಳ್ತಾ ಇದ್ದೀವಿ. ಯಾವ ರೀತಿಯಲ್ಲಿ? ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಜವಾಬ್ದಾರಿ, ನನ್ನ ಕೆಲಸ, ನಾನು ನನ್ನದು ಹೇಳುವುದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆ ಭಾರವನ್ನ ನಿಮ್ಮ ತಲೆ ಮೇಲೆ ಇಟ್ಕೊಂಡಿರುವಂತ ಕಾರಣದಿಂದ ಖಂಡಿತವಾಗ್ಲೂ ಪರಿವರ್ತನೆ ಆಗ್ತಾ ಇದೆ. ಯಾವ ಪರಿವರ್ತನೆ? ದಿನದಿಂದ ದಿನಕ್ಕೆ ದುಃಖ ಜಾಸ್ತಿ ಆಗ್ತಾ ಇದೆ, ಟೆನ್ಷನ್ ಜಾಸ್ತಿ ಆಗ್ತಾ ಇದೆ, ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಕಷ್ಟಗಳು ಜಾಸ್ತಿ ಆಗ್ತಿದೆ. ಕಾರಣ ದಿನದಿಂದ ದಿನಕ್ಕೆ ನಿಮ್ಮ ಶರೀರದಲ್ಲಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಾ ಇದೆ. ಕಾರಣ ಊಟ ಸರಿಗ ಮಾಡಿದ್ವಿ. ಗ್ಯಾಸಿಗೆ ಸಂಬಂಧಪಟ್ಟಂತ ಆಹಾರ ತಿಂತಾ ಇದ್ದೀರಿ, ಶುಗರ್ ಜಾಸ್ತಿ ಆಗ್ತಾ ಇದೆ. ಕಾರಣ ಸ್ವೀಟ್ ತಿಂತಾ ಇದ್ದೀರಿ, ಹೌದು ತಾನೆ? ದಿನದಿಂದ ದಿನಕ್ಕೆ ದುಃಖ ಜಾಸ್ತಿ ಆಗ್ತಿದೆ ಏನರ್ಥ?
ಟೆನ್ಷನ್ ಜಾಸ್ತಿ ಆಗ್ತಿದೆ ಅಂದ್ರೆ ಏನರ್ಥ? ಹೇಳಿದ್ದೆಲ್ಲ ತಂದು ಇಟ್ಕೊಂತ ಇದ್ದೆ. ಆತ್ಮಕ್ಕೆ ದುಃಖಕ್ಕೆ ಸಂಬಂಧಪಟ್ಟಂತ ಆಹಾರವನ್ನೇ ಕೊಡ್ತಾ ಇದ್ದೀವಿ. ಕೊಡ್ತಾ ಇದ್ದೀವಿ. ಓಕೆ, ನನ್ನ ಲಿವರ್ ಡ್ಯಾಮೇಜ್ ಆಗಿದೆ, ಕಾರಣ ನಾನು ಡ್ರಿಂಕ್ ಜಾಸ್ತಿ ಮಾಡ್ತೀನಿ. ಡ್ರಿಂಕ್ಸ್ ಜಾಸ್ತಿ ಮಾಡ್ತೇನೆ. ಸರಿ, ಮಾತೆ ತಗೊಳ್ತಿದ್ದೆ, ಅದ್ರ ಜೊತೆಗೆ ಕುಡಿಯೋದನ್ನ ನಿಲ್ಲಿಸಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಟೆಸ್ಟಿಂಗ್ ಮಾಡಿದಾಗ ಮೊದಲಿನಕ್ಕಿಂತ ಲಿವರ್ ಏನಾಗಿದೆ? ಜಾಸ್ತಿ ಡ್ಯಾಮೇಜ್ ಆಗಿದೆ ಅಂದ್ರೆ ಏನರ್ಥ? ಜಾಸ್ತಿ ಇಲ್ಲ ನಾನು ಮೆಡಿಸಿನ್ ತಗೊಳ್ಳೋದಕ್ಕಿಂತ ಹೆಚ್ಚಿಗೆ ಕುಡಿಯೋದನ್ನ ಇನ್ನೂ ಜಾಸ್ತಿ ಅಂದ್ರೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ದಿನದಿಂದ ದಿನಕ್ಕೆ ಈಶ್ವರೀಯ ಜೀವನದಲ್ಲಿ ನಿಮ್ಗೆ ದುಃಖ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ನೀವು ಮಾಯೆ ರಾವಣನಿಗೆ ಚೆನ್ನಾಗಿ ಏನ್ ಮಾಡ್ತಿದ್ದೀರಿ? ಪಾಲನೆ ಕೊಡ್ತಾ ಇದ್ದೀವಿ. ಮಾಡಿ ಮೆಡಿಸಿನ್ ತಗೊಳ್ತಾ ಇದ್ದೀರಾ, ಆದ್ರೆ ಅದಕ್ಕಿಂತ ಹೆಚ್ಚಿಗೆ ದುಃಖಕ್ಕೆ ಕಾರಣವಾಗಿರುವಂತ ಮಾಯೆಗೆ ಚೆನ್ನಾಗಿ ಅವಕಾಶ ಸ್ಥಳವನ್ನ ಕೊಟ್ಟಿದ್ದೀವಿ. ಎಲ್ಲಿ? ಮನಸ್ಸಲ್ಲಿ. ಭ್ರಕುಟಿ ಸಿಂಹಾಸನದಲ್ಲಿ, ಮನ ಬುದ್ಧಿ ಸಂಸ್ಕಾರದಲ್ಲಿ. ಆ ಕಾರಣದಿಂದ ಯಾವ ರೀತಿಯಲ್ಲಿ ಪರಿವರ್ತನೆ ಆಗ್ಬೇಕು ಆತ್ಮಿಕವಾಗಿ ಅದು ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ಅದಕ್ಕಾಗಿ ನಿಮ್ಮ ಪ್ರತ್ಯಕ್ಷತೆ ಆಗಿಲ್ಲ. ಆಗ್ತಾ ಇಲ್ಲ. ಅದಕ್ಕಾಗಿ ಮಕ್ಳು ಏನ್ ಮಾಡ್ತಾರೆ ಅಂತ ಗೊತ್ತಾ? ಪರಿವರ್ತನೆ ಆಗ್ತಾ ಇಲ್ವಂತೆ, ಮತ್ತೇನ್ ಹೇಳ್ತಾರಂತೆ? ಪ್ಲಾನ್ ಬಹುತ್ अच्छे बताते हो, ऐसे करेंगे ऐसे करेंगे ऐसे करेंगे. बाप दादा भी खुश होता है. ಅಬ್ಬಾ ನಾನು ಹಿಂಗ್ ಮಾಡ್ಬಿಡ್ತೀವಿ, ಶಿವರಾತ್ರಿಗೆ ಹಿಂಗ್ ಮಾಡ್ಬಿಡ್ತೀವಿ, ರಕ್ಷಾಬಂಧನಕ್ಕೆ ಹಿಂಗ್ ಮಾಡ್ಬಿಡ್ತೀವಿ, ಹಿಂಗೆ ಯೋಗ ಮಾಡ್ಬಿಡ್ತೀವಿ, ನಾಳೆಯಿಂದ ಗ್ಯಾರಂಟಿ ಬಾಬಾ. ಏನು ನಾಳೆಯಿಂದ ಏನ್ ಗ್ಯಾರಂಟಿ? ಅಮೃತ ವೇಳೆಗೆ ಹೇಳ್ತೀವಿ ಅಂತ ಗ್ಯಾರಂಟಿ ಕೊಡೋದು ಯಾವಾಗ? ಕಷ್ಟವನ್ನು ಇವತ್ತು ಗ್ಯಾರಂಟಿ ಕೊಡೋದು. ಅಲಾರಾಮು ಇಟ್ಕೊಳ್ಳೋದು, ಏನ ಅಲಾರಾಮ್ ಇಟ್ಕೊಂಡ ಮೇಲೆ ಬಾಬನಿಗೂ ಹೇಳೋದು. ಬಾಬಾ ಹೇಳಿಸ್ತಾರೆ, ಹೇಳಿದ್ಮೇಲೆ ಬಾಬಾ 5 ನಿಮಿಷ ಮಲ್ಕೊಂಡಲ್ಲಿ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಎದ್ಬಿಡ್ತಾನೆ ಅಂತ ಹೇಳೋದು. ಆ 5 ನಿಮಿಷ ಹೇಳಿದ್ರೆ ಎಷ್ಟು ಗಂಟೆ ಆಗಿರ್ತದೆ? 5 ಗಂಟೆ 5 ಗಂಟೆ ಎಷ್ಟು ಪರ್ಫೆಕ್ಟ್ ಅನುಭವ ಇದೆ ನೋಡಿ, ಕರೆಕ್ಟ್ ಆನ್ಸರ್ ಅಲ್ವಾ? ಆಮೇಲೆ ಎದ್ದು ಕುತ್ಕೊಂಡ್ಬಿಟ್ಟು ಬಾಬಾ ಸಾರಿ ನಾಳೆಯಿಂದ ಗ್ಯಾರಂಟಿ. ಶನಿದೊಂದು ಕತೆ ಇದೆ ಗೊತ್ತಾ ಗಣೇಶನ್ ಜೊತೆಗೆ? ಏನ್ ಹೇಳಿ? ನಾಳೆ ಬಾ ಅಂತ. ಏನ್ ಹೇಳಿ? ನಾಳೆ ಬಾ. ಶನಿ ಎಲ್ಲರನ್ನು ಹಿಡಿದು ಬಿಟ್ಟು ಎಲ್ಲಾ ಟೆಸ್ಟ್ ಮಾಡಿದ್ದಾಯ್ತಂತೆ. ಗಣೇಶ್ ಹತ್ರ ಬಂದಂತೆ, ನಾನ್ ನಿನಗೆ ತೊಂದರೆ ಕೊಡ್ಬೇಕು, ಯಾವಾಗ ಬರ್ಲಿ? ನಾಳೆ ಬಾ ಅಂತಂದು. ನಾಳೆ ಬಂದ. ನಾನು ಇವತ್ತ ನಿನ್ಗೆ ಹೇಳಿ ನಾಳೆ ತಾನೇ ಬರ್ಲಿಕ್ಕೆ ಹೇಳಿದ್ದೀನಿ, ನಾಳೆ ಬಾ. ಪ್ರತಿದಿನ ಬಂದಾಗ ಏನ್ ಹೇಳ್ತಿದ್ದಂತೆ? ನಾಳೆ ಬಾ ಅಂತ. ಹಾಗೆ ನಾವು ಕೂಡ ಬಾಬನಿಗೆ ಏನ್ ಹೇಳ್ತಿದೀವಿ? ನಾಳೆ. ಏನು? ಅಮೃತ ವೇಳೆ. ಇವತ್ತಲ್ಲ ನಾನು ಹೇಳಿದೆ ಯಾವಾಗ? ಯಾಕಂದ್ರೆ ಮಕ್ಕಳು ಬುದ್ಧಿವಂತರಾಗ್ಬಿಟ್ಟಿದಾರಲ್ಲ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಬಾಯಲ್ಲಿ ಹೇಳ್ತೀವಿ ಇದನ್ನ ಮಾಡಿ ತೋರಿಸ್ತೀವಿ, ಅದನ್ನ ಮಾಡಿ ತೋರಿಸ್ತೀವಿ, ಹಾಗೆ ಸಾಧನೆ ಮಾಡ್ತೀವಿ, ಹೀಗೆ ಸೇವೆ ಮಾಡ್ತೀವಿ ಅಂತ ಬಾಯಲ್ಲಿ ಹೇಳ್ತೀರಿ ಹೊರತು, ಆದರೆ ಪ್ರಾಕ್ಟಿಕಲ್ ಜೀವನದಲ್ಲಿ ಆಗ್ತಿಲ್ಲ, ಮಾಡ್ತಾ ಇಲ್ಲ ಮಕ್ಕಳೇ. ಇನ್ನೊಂದು ವಿಷಯ ತಿಳ್ಕೊಳ್ಳಿ, ನೀವು ಎಷ್ಟೇ ಸೇವೆಗೆ ನಿಮಿತ್ತರಾದ್ರೂ ಕೂಡ ನಿಮ್ಮಲ್ಲಿ ಪರಿವರ್ತನೆ ಆಗಿಲ್ಲ ಅಂತಂತಂದ್ರೆ ಜನ ನಿಮ್ಮನ್ನ ಒಪ್ಪೋದಿಲ್ಲ. ಓಕೆ, ನನ್ನ ತಲೆ ಹೆಂಗಿದೆ? ನನ್ನ ತಲೆ ಹೆಂಗಿದೆ? ಕೂದ್ಲಿದೆಯೋ ಇಲ್ವೋ? ಇಲ್ಲ. ನಾನು ಒಂದು ಆಯಿಲ್ ರೆಡಿ ಮಾಡೋದು, ಹೇರ್ ಆಯಿಲ್. ಏನ್ ರೆಡಿ ಮಾಡೋದು? ಹೇರ್ ಆಯಿಲ್ ನಾನೇ ರೆಡಿ ಮಾಡಿದ್ದು. ಆ ಕಂಪನಿ ಮಾಲೀಕ ಅದನ್ನ ತಗೊಂಡೋಗ್ಬಿಟ್ಟು ನೀವು ಹೇರ್ ಆಯಿಲ್ ಅನ್ನು ಹಾಕಿದ್ರೆ ನಿಮ್ಮ ಕೂದಲುಗಳು ಉದ್ದ ಆಗ್ತವೆ, ಕಪ್ಪಾಗ್ತವೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಜನ ನಂಬ್ತಾರೋ ನಂಬಲ್ವೋ? ಕಾರಣ ಇವ್ರ ತಲೆ ಮೇಲೆ ಕೂದ್ಲಿಲ್ಲ, ಇನ್ನು ನಮ್ಮ ಕೂದಲು ಏನಾಗ್ತದೆ ಅಂತ. ಹೌದಾ ಅಲ್ವೋ? ಆದ್ಮೇಲೆ ನಿಮ್ಮಲ್ಲಿ ಅಶಾಂತಿ, ದುಃಖ, ಗಲಾಟೆ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಕಾಲು ಇಡೋದು ಇದ್ರೆ ನೀವು ಬೇರೆಯವ್ರಿಗೆ ಜ್ಞಾನ ಹೇಳಿದ್ರೆ ಜನ ಒಪ್ತಾರಾ? ಅವಾಗ ಭಗವಂತನ ಪ್ರತ್ಯಕ್ಷತೆ ಆಗತ್ತಾ? ಭಗವಂತನ ಬಿಡಿ, ನಿಮ್ಮ ಪ್ರತ್ಯಕ್ಷತೆ ಆಗತ್ತಾ? ಹಾಗೆ ನಿಮ್ಮ ಪ್ರತ್ಯಕ್ಷತೆ ಅಂತಂದ್ರೆ ಏನು? ನಿಮ್ಮ ಪ್ರತ್ಯಕ್ಷತೆ ಅಂತಂದ್ರೆ ಏನು? ಪ್ರತಿಯೊಂದು ಕರ್ಮ ಮಾಡಬೇಕಾದ್ರೆ ನಾನು ಆತ್ಮ ಅಂತ ತಿಳ್ಕೊಂಡು ಈ ಪ್ರಪಂಚದಿಂದ ತುಂಬಾ ಡಿಟ್ಯಾಚ್ ಆಗಿ ಕರ್ಮ ಮಾಡ್ತಾ ಇದ್ದೀರಾ? ಇಲ್ಲ ತಾನೆ? ನನ್ನ ಶರೀರ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಬಿಸ್ನೆಸ್ಸು, ಅವ್ರಿಗೆ ಪೇಮೆಂಟ್ ಮಾಡ್ಬೇಕು, ಇದನ್ನೆಲ್ಲ ತಗೊಂಡೋಗ್ತೀವಿ ತಾನೆ ಮನಸ್ಸಿನಲ್ಲಿ.
ಹೌದು. ಅಂದಮೇಲೆ ಇನ್ನೂ ನಾನು ಆತ್ಮ ಆಗಿಲ್ಲ. ಆಗಿಲ್ಲ, ನನ್ನ ಪ್ರತ್ಯಕ್ಷತೆ ಇನ್ನುವರೆಗೂ ಆಗಿಲ್ಲ. ಅದಕ್ಕಾಗಿ ಮೊದಲನೇ ಕಂಡೀಷನ್ ಏನು? ಅಪನೆ ಕೋ ಆತ್ಮ ಸಮಜ್ ಮುಜ್ ಬಾಪ್ ಕೋ ಯಾದ್ ಕರೋ. ಯಾದ್ ಇನ್ನೇನ್ ಮಾಡ್ಬೇಕು? ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನ್ಪು ಮಾಡ್ಬೇಕು. ಓಕೆ, ಸರಿ. ಆದ್ಮೇಲೆ ಅದನ್ನು ಮಾಡೋದು ಹೇಗೆ? ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗುತ್ತೆ. ಸರಿ, ಹೇಗೆ? ನಿಮ್ಮ ಮನೆಗೆ ಯೋಗೇಶ್ ಅಣ್ಣ ಬರ್ತಾರೆ. ಯಾರು ಬರ್ತಾರೆ? ಯೋಗೇಶ್ವರ. ಯೋಗೇಶ್ ಅಣ್ಣ, ಸರಿನಾ? ಓಕೆ, ರೈಲ್ವೆ ಸ್ಟೇಷನ್ ಇಂದ ಯೋಗೇಶ್ ಅಣ್ಣನ ಕರ್ಕೊಂಡು ಹೋಗ್ತೀರಿ. ಹೇಗೆ? ಆಟೋದಲ್ಲಿ. ನಿಮ್ಮ ಟೂ ವೀಲರ್ನಲ್ಲಿ. ಯಾವ ಟೂ ವೀಲರ್ನಲ್ಲಿ? ನಿಮ್ಮ ಟೂ ವೀಲರ್. ಸರಿ, ನಿಮ್ಮ ಮನೆ ಕರ್ಕೊಂಡು ಬಂದ್ರಿ, ಅವರಿಗೆ ರೂಮ್ ಕೊಟ್ಟಿದ್ದೀರಾ, ಬಾತ್ರೂಮ್ ಕೊಟ್ಟಿದ್ದೀರಾ, ಊಟ ತಿಂಡಿ ಕೊಟ್ಟಿದ್ದೀರಾ, ಎಲ್ಲನೂ ಕೂಡ ಕೊಟ್ಟಿದ್ದೀರಾ. ಸರಿ, ನಾನು ಆ ಮನೆಗೆ ಹೋದಾಗ ಆ ಟೂ ವೀಲರ್ ನಂದು, ಹೌದು ಅಲ್ವೋ? ಅಲ್ಲ. ಮನೆ ನಂದು, ಇಲ್ಲ. ಅಲ್ಲ. ಮಂಚ ನಂದು, ಇಲ್ಲ. ಅಲ್ಲ. ಬೆಡ್ಶೀಟ್ ನಂದು, ಇಲ್ಲ. ಊಟದ ತಟ್ಟೆ ನಂದು, ಇಲ್ಲ. ಇಡ್ಲಿ ವಡ ನಂದು. ಇಲ್ಲ. ಹಾಗಿದ್ರೆ ನಾನು ಅದನ್ನೆಲ್ಲ ಉಪಯೋಗ ಮಾಡ್ತಿದ್ದೀನೋ ಇಲ್ವೋ? ಮಾಡ್ತಾ ಇದ್ದೀವಿ. ಹಾಗಿದ್ರೆ ನಂದ ಅದು? ಅಲ್ಲ. ಅಲ್ಲ. ನಾನು ಅದ್ರ ಮಾಲೀಕ ಅಲ್ಲ ತಾನೆ? ಹೌದು. ಉಪಯೋಗ ಮಾಡಿದೆ ಅಂತೇನೆ. ಹ್ಮ್. ಯಾವಾಗ ಇದು ಮಾಡ್ಲಿಕ್ಕೆ ಆಗತ್ತಾ, ಇನ್ನೊಂದು ಮಾಡ್ಲಿಕ್ಕೆ ಆಗಲ್ವಾ? ಅರ್ಥ ಆಯ್ತು? ಅರ್ಥ ಆಗಿಲ್ವೋ? ಅರ್ಥ ಆಯ್ತು. ನಾನು ನಾವು ಈ ಆತ್ಮ ಪ್ರಪಂಚದಲ್ಲಿ ಅಷ್ಟೇ ಬಿಟ್ರೆ ಬೇರೆ ಯಾವುದು ನನ್ನದು ಅಲ್ಲ. ಅಲ್ಲ. ಈ ಪ್ರಪಂಚದಲ್ಲಿರೋದು ಸಾಧನ ನಾನು ಉಪಯೋಗ ಮಾಡಿ, ನನಗೆ ಬೇಕು, ನಾನು ಉಪಯೋಗ ಮಾಡ್ತೀನಿ. ಅದ್ರಲ್ಲಿ ತಪ್ಪು ಹೇಳಿಲ್ಲ ಬಾಬಾ, ಅದನ್ನ ಉಪಯೋಗ ಮಾಡಿ. ಆದ್ರೆ ಅದರ ಮಾಲೀಕ ನಾನು ಅಲ್ಲ. ಅಲ್ಲ. ವಾಸ್ತವಿಕತೆ ಅದೇ ತಾನೆ. ಹೌದು. ಯಾವಾಗ ನಾನು ನನ್ನದು ಅಂತ ಬರ್ತಾ ಹೋಗ್ತದೆ, ಅದನ್ನ ಶೇಖರಿಸಬೇಕು ಅಂತ ನಿಮ್ಗೆ ಏನಾಗ್ತದೆ? ಆಸೆ. ಇಚ್ಛೆ ಆಗ್ತದೆ. ಮಜಾ ಏನು ಗೊತ್ತಾ? ಸ್ವಂತ ವೆಹಿಕಲ್ ಇರೋದ್ರಿಂದ ಬಾಡಿಗೆ ವೆಹಿಕಲ್ ಇರೋದು ಉತ್ತಮ. ಯಾಕೆ ಹೇಳಿ? ಯೂಸ್ ಮಾಡಿ ನಾನು ಬೆಂಗಳೂರಿಗೆ ಹೋದೆ, ಮೋಹನ್ ಅಣ್ಣ ಟೂ ವೀಲರ್ ಕೊಟ್ರು ನನಗೆ. ಹೆಂಗ್ ಕೊಟ್ಟಿದ್ದಾರೆ ಮೋಹನ್ ಅಣ್ಣ? ಬಾಡಿಗೆ ಮುಖಾಂತರ. ಬಾಡಿಗೆಗಲ್ಲ, ಅಣ್ಣವ್ರೆ ತಗೊಂಡೋಗಿ ಪೆಟ್ರೋಲ್ ಹಾಕಿ ಕೊಟ್ಟಿದ್ದೇನೆ ಅಂತ. ಸರಿನಾ? ನಾನು ಹೋದೆ, ಟೂ ವೀಲರ್ ತಗೊಂಡೆ, ನನ್ನ ಕೆಲಸ ಮಾಡಿದೆ, ಅವ್ರ ಕೈಲಿ ಕೀ ಕೊಟ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ನನಗೇನಾದ್ರು ಟೆನ್ಷನ್ ಇದೆಯಾ? ಇಲ್ಲ. ಇಲ್ಲ. ಪೆಟ್ರೋಲ್ ಹಾಕ್ಬೇಕಾಗಿದ್ದಿಲ್ಲ, ಕ್ಲೀನ್ ಮಾಡ್ಬೇಕಂತಿಲ್ಲ, ಇನ್ಶೂರೆನ್ಸ್ ತುಂಬಬೇಕಾಗಿಲ್ಲ, ಟ್ಯಾಕ್ಸ್ ತುಂಬಬೇಕಿಲ್ಲ, ಏನೂ ಟೆನ್ಷನ್ ಇಲ್ಲ. ಏನ್ ಮಾಡಿದ್ವಿ? ತಗೊಂಡ್ವಿ, ಉಪಯೋಗ ಮಾಡಿದ್ವಿ, ಮತ್ತೆ ಓನರ್ ಹತ್ರ ಕೊಟ್ವಿ, ವಾಪಸ್ಸು. ಹಾಗೆ ಸ್ವಂತ ವೆಹಿಕಲ್ ಉತ್ತಮನೋ ಬಾಡಿಗೆ ವೆಹಿಕಲ್ ಉತ್ತಮನೋ? ಬಾಡಿಗೆ. ಸರಿ, ನೀವು ಬೆಂಗಳೂರಿಂದ ಹೈದರಾಬಾದ್ ಹೊರಟಿದ್ದೀರಿ. ಎಲ್ಲಿಗೆ ಹೊರಟಿದ್ದೀರಿ? ಹೈದರಾಬಾದ್. ಸರಿ, ನಿಮ್ಮ ವೆಹಿಕಲ್ ಅಲ್ಲಿ ಇದ್ರೆ ಟೆನ್ಷನ್ ಜಾಸ್ತಿನೋ ಅಥವಾ ಬೇರೆ ವೆಹಿಕಲ್ ಅಲ್ಲಿ ನೀವು ಏನು ಟಿಕೆಟ್ ತಗೊಂಡೋದ್ರೆ ಟೆನ್ಷನ್ ಜಾಸ್ತಿನೋ? ನಮ್ಮ ವೆಹಿಕಲ್ ಇದೆ. ನಿಮ್ಮ ವೆಹಿಕಲ್ ಬೇರೆ ಡ್ರೈವರ್ ಮಾಡ್ತೀವಿ, ಎಲ್ಲರೂ ಗುದ್ದು ಬಿಡ್ತಾನೇನೋ ಅಂತ ಏನಿರ್ತದೆ? ಭಯ ಇರ್ತದೆ ಅಲ್ವಾ? ಓಕೆ, ಸರಿ. ಬಾಡಿಗೆ ವೆಹಿಕಲ್ ಅಲ್ಲಿ ಹೋಗಿದ್ದೀರಾ ಅಥವಾ ಇದು ಏನು ಟಿಕೆಟ್ ಕೊಟ್ಕೊಂಡು ಹೋಗಿದ್ದೀರಾ, ಮಧ್ಯದಲ್ಲಿ ಏನಾಯ್ತು? ಬಸ್ ಹಾಳಾಯ್ತು. ಆವಾಗ ಏನ್ ಪ್ರಾಬ್ಲಮ್? ಇನ್ನೊಂದು ಬಸ್ ಹತ್ಕೊಂಡು ಕಂಡಕ್ಟರ್ ಇನ್ನೊಂದು ಬಸ್ ಹತ್ತಾರ, ಹತ್ತೋದು ಏನ್ ಮಾಡೋದು? ಹೋಗ್ಬಿಡೋದು. ಈಗ ಹೇಳಿ, ಈ ಪ್ರಪಂಚದಲ್ಲಿ ಸ್ವಂತ ಮಾಡ್ಕೊಳ್ಳೋದು ಉತ್ಮನೋ ಬಾಡಿಗೆ ಮಾಡ್ಕೊಳ್ಳೋದು ಉತ್ಮನೋ? ಬಾಡಿಗೆ. ಈ ಪ್ರಪಂಚ ಸ್ವಂತ ಮನೆನೋ ಬಾಡಿಗೆ ಮನೆನೋ? ಬಾಡಿಗೆ ಮನೆ. ಇಲ್ಲಿದೆ ನೋಡು, ಅಲ್ಲಿದೆ ನೋಡು, ನಮ್ಮ ಮನೆ. ಇಲ್ಲಿಗೆ ಬಂದೆ. ಸುಮ್ಮನೆ. ಸ್ವಂತ ಮನೆಗೆ ನಮ್ದು ಅಂತ ಹೋಗ್ತೀವಲ್ವಾ, ಬಾಡಿಗೆ ಮನೆಗೆ ವಿದಾಯ. ಸ್ವಲ್ಪ ಸಮಯ ಹೋಗ್ತು. ಈಗ ಭಗವಂತನ ಪ್ರಶ್ನೆ, ಮಕ್ಕಳೇ, ಬಾಡಿಗೆ ಮನೇಲಿ ಇರ್ಲಿಕ್ಕೆ ಇಷ್ಟಪಡ್ತೀರೋ ಸ್ವಂತ ಮನೇಲಿ ಇರ್ಲಿಕ್ಕೆ ಇಷ್ಟಪಡ್ತೀರೋ? ಸ್ವಂತ. ಅಲ್ಲಿ ಸ್ವಂತ ಮನೆ. ಎಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀರಿ? ಸ್ವಂತ ಮನೆಯಲ್ಲಿ. ಸ್ವಂತ ಮನೆಯಲ್ಲಿ ಪರಂಧಾಮ. ಹಾಗಿದ್ರೆ ದಿನದಲ್ಲಿ 24 ಗಂಟೆ ಸ್ವಂತ ಮನೇಲಿ ಇದ್ದೀರೋ ಬಾಡಿಗೆ ಮನೇಲಿ ಇರ್ತೀರೋ? ಬಾಡಿಗೆ ಮನೆಯಲ್ಲಿ. ಹೌದು ತಾನೆ? ಅಂದ ಮೇಲೆ ಬಾಡಿಗೆ ಮನೇಲಿ ಏನಾಗತ್ತೆ? ಎಲ್ಲ ದುಃಖಗಳು, ಕಷ್ಟಗಳು, ತೊಂದರೆಗಳು ಇರ್ತವೆ. ಸ್ವಂತ ಮನೆಯಲ್ಲಿ ಏನು ಇಲ್ಲ. ಸ್ವಂತ ಮನೇಲಿ ಇದ್ದಾಗ ತಾನೇ ಪರಿವರ್ತನೆ ಆಗುವಂಥದ್ದು. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ನಿಮ್ಮಲ್ಲಿ ಪರಿವರ್ತನೆ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ, ಪರಿವರ್ತನೆ ಆಗುವಷ್ಟು ಹೈಯರ್ ಡೋಸೇಜಿನ ಮೆಡಿಸಿನ್ಸ್ ತಗೊಳ್ತಾ ಇಲ್ಲ. ಎರಡನೇದು ಪಥ್ಯವನ್ನ ಮಾಡ್ತಾ ಇಲ್ಲ. ಅದಕ್ಕಾಗಿ ಕಾಯಿಲೆ ಏನಾಗಿದೆ? ಜಾಸ್ತಿ ಆಗಿದೆ. ಆ ಪರಿವರ್ತನೆ ಹೇಳುವಂಥದ್ದು ಕಂಡು ಬರ್ತಾ ಇಲ್ಲ. ಸ್ವಲ್ಪ ಏನಾಗ್ತಾ ಇದೆ?
1% 2% ಡಿಫ್ರೆನ್ಸ್ ಕಾಣ್ತಾ ಇದೆ ಹೊರತು ಸಂಪೂರ್ಣವಾಗಿ ಪರಿವರ್ತನೆ ಹೇಳೋದು ಕಾಣ್ತಾ ಇಲ್ಲ. ಅದಕ್ಕಾಗಿ ನನ್ನ ಮಕ್ಕಳು ಪುರುಷಾರ್ಥ ಸಾಧನೆ ಸೇವೆಯಲ್ಲಿ ಮುಂದುವರಿತಾ ಇಲ್ಲ. ಅದಕ್ಕಾಗಿ ಭಗವಂತನ ಪ್ರತ್ಯಕ್ಷತೆ ಆಗ್ತಾ ಇಲ್ಲ. ಓಕೆ, ಇದು ಮೊದಲನೇ ಕಾರಣ. ಇನ್ನು ಎರಡನೇ ಕಾರಣ ಬಾಬಾ ಹೇಳ್ತಾರೆ ದುಸ್ರಿ ಕಮಿ ಹೇ ದೃಢತಾಕಿ. ಎರಡನೇದೇನು? ದೃಢತೆ. ದೃಢತೆ ಅಂತಂದ್ರೆ ಏನು? ಆ ಮಾಡೇ ಮಾಡ್ಬೇಕು. ದೃಢತೆ ಅಂತಂದ್ರೆ ಇದರಿಂದನೇ ಕಡಿಮೆ ಆಗತ್ತೆ ಹೇಳೋದು ಪಕ್ಕ ನಮ್ಗೆ ಏನಿರ್ಬೇಕು? ಗ್ಯಾರಂಟಿ ಇರ್ಬೇಕು. ಏನಿರ್ಬೇಕು? ಗ್ಯಾರಂಟಿ. ಇವಾಗ ಡಾಕ್ಟರ್ ಹತ್ರ ಹೋಗ್ತೀರಾ, ಓಕೆನಾ? ಡಾಕ್ಟರ್ ಮೇಲೆ ನಂಬಿಕೆನೇ ಇಲ್ಲ, ಕಾಯಿಲೆ ಗುಣ ಆಗತ್ತೋ ಆಗಲ್ಲೋ? ಆಗಲ್ಲ. ನಂಬಿಕೆ ಇದ್ರೆ ಅವ್ರು ಇಂಜೆಕ್ಷನ್ ಅಲ್ಲಿ ನೀರ್ ಹಾಕ್ಬಿಟ್ಟು ಕೊಟ್ರು ಕೂಡ ನಮ್ಗೆ ಏನಾಗತ್ತೆ? ಎಸ್. ಅದಕ್ಕಾಗಿ ದೃಢತೆ ಅಂತಂದ್ರೆ ನಾನು ಮಾಡ್ತೇನೆ ಹೇಳುವಂತ ನಂಬಿಕೆ ವಿಶ್ವಾಸ ಇರ್ಬೇಕು. ಆಗತ್ತೋ ಇಲ್ವೋ, ಯಾವ ದೇವತೆನೋ ಏನೋ, ಯಾವ ಲಕ್ಷ್ಮೀನಾರಾಯಣನೋ ಏನೋ ಅಂತ ಹೀಗೆ ನೀವು ಸಂಕಲ್ಪವನ್ನ ಮಾಡಿದರೆ ಖಂಡಿತವಾಗ್ಲೂ ಪರಿವರ್ತನೆ ಆಗಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಒಂದು ಪರಿವರ್ತನಾ ಶಕ್ತಿ, ಎರಡನೇದು ದೃಢತೆ ಶಕ್ತಿ. ಇದು ಎರಡು ಕಡಿಮೆ ಇರುವಂತ ಕಾರಣದಿಂದ ಎಷ್ಟು ತೀವ್ರ ತರದಲ್ಲಿ ಬದಲಾವಣೆ ಆಗ್ಬೇಕು ಅದು ಆಗ್ತಾ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಹುಡುಗಾಟಿಕೆಯಲ್ಲಿದ್ದಾರೆ. ಏನಿದ್ದಾರೆ ಮಕ್ಕಳು? ಹುಡುಕಾಟ. ಮಾಡಿದ್ರಾಯ್ತು, ನೋಡೋಣ, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ ಏನ್ ಮಾಡಿದ್ದಾರೆ? ಹುಡುಗಾಟಿಕೆಯಲ್ಲಿ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸರಿನಾ? ಅಚ್ಚಾ. ಓಂ ಶಾಂತಿ. ಓಂ